4 ವಾರಗಳ ಆಟ ಹೆಂಗಿತ್ತು ಎಕ್ಸ್ಪೀರಿಯನ್ಸು, ಏನೇನೆಲ್ಲ ಆಯಿತು, ಹೊರಗಡೆ ಬಂದಮೇಲೆ ಯಾವ ಥರ ಚೇಂಜಸ್ ಆಗಿದೆ, ಜನ ನಿಮ್ಮನ್ನು ನೋಡ್ತಿರೋ ರೀತಿ ಎಲ್ಲ ಹೇಗೆ? ತುಂಬ ಖುಷಿ ಇದೆ, ತುಂಬ ಚೆನ್ನಾಗಿತ್ತು. ಈ ಸಲ ಅಂತೂ ಮತ್ತಷ್ಟು ಪಾಸಿಟಿವೇ ಆಗಿದೆ. ಸೊ ತುಂಬ ಪ್ರೀತಿಯಿಂದ ಅಂದರೆ ಲಾಸ್ಟ್ ಸೀಸನಲ್ಲಿ ಏನೇನು ಮಾಡೋದಕ್ಕಾಗಿರ್ಲಿಲ್ವೋ ಅದನ್ನೆಲ್ಲಾನು ಮಾಡಿದ್ರು ಒಂದು ಅನದರ್ ವರ್ಷನ್ ಆಫ್ ಚೈತ್ರನು ಈ ಸೀಸನಲ್ಲಿ ಜನಕ್ಕೆ ಕಾಣಿಸ್ತು. ಸೊ ಅದೊಂದು ಭಾಳ ಖುಷಿ ಇದೆ. ಕ್ಯಾಪ್ಟನ್ ಆಗಿದ್ರಿ, ಜೊತೆಗೆ ಉತ್ತಮ ಸಿಕ್ತು ಮತ್ತು ಕಳಪೆನೂ ಸಿಕ್ತು. ಸೊ ಎಲ್ಲ ಓವರ್ ಆಲ್ ಎಕ್ಸ್ಪೀರಿಯನ್ಸ್ ಒಟ್ಟಿನಲ್ಲಿ ಅಂದರೆ ಲಾಸ್ಟ್ ಸೀಸನಲ್ಲಿ ಕೆಲವೊಂದಷ್ಟು ಸಿಕ್ಕಿರಲಿಲ್ಲ, ಈ ಸಲ ಅದು ಕೂಡ ಸಿಕ್ತು. ಹೇಗೆ ಅನ್ನಿಸ್ತು ನಿಮಗೆ? ಸೊ ಅಂದ್ರೆ ಅದೇ ಪೂರ್ತಿಯಾಗಿ ಆ ಮನೆಯನ್ನ ಜೀವಿಸೋದು ಅಂದ್ರೆ, ಪೂರ್ತಿಯಾಗಿ ಆ ಮನೆಯ ಪ್ರತಿ ಕಾರ್ನರ್ ಅನ್ನು ಅನುಭವಿಸೋದು ಅಂದ್ರೆ ಅದೇನೆ. ಸೊ ವಿತೌಟ್ ದ ಕಳಪೆ, ವಿತೌಟ್ ದ ಉತ್ತಮ ನೀವು ಆ ಮನೆಯಲ್ಲಿ ಇರಕ್ಕಾಗಲ್ಲ. ಯಾಕೆಂದ್ರೆ ನೀವು ಎಲ್ಲ ಸೀಸನ್ ಎಲ್ಲ ವೀಕು ಉತ್ತಮ ಆಗಿದ್ರೆ ನೀವು ಫೇಕು ಅಂತ ಅರ್ಥ. ನೀವು ಓಪನ್ ಆಗಿ ಅಭಿಪ್ರಾಯಗಳನ್ನ ಹೇಳ್ಕೊಳ್ತಿಲ್ಲ ಅಂತ ಅರ್ಥ. ಸೊ ಎಲ್ಲ ವೀಕು ಕಳಪೆನೂ ಆಗಿರಕ್ಕಾಗೋದಿಲ್ಲ. ಸೊ ಅದೆಲ್ಲದ್ರಿಂದ ಆಚೆಗೆ ಬಂದಿರೋ ಆರೋಪಗಳನ್ನ ಸಾಬೀತು ಮಾಡಿಕೊಂಡು, ಸುಳ್ಳು ಅಂತ ಮಾಡಿಕೊಂಡು ಅದರಿಂದ ಆಚೆಗೆ ನಮ್ಮ ಎಬಿಲಿಟಿಗಳನ್ನ ತೋರಿಸ್ಕೊಳ್ಳೋದು, ಅದು ಆ ಮನೆಯ ಆ ಶೋನ ಬ್ಯೂಟಿ. ಸೊ ಅದನ್ನ ಪೂರ್ತಿಯಾಗಿ ಅನುಭವಿಸಿದೀನಿ ಅನ್ನೋ ತೃಪ್ತಿ ಇದೆ. ಬಹಳ ಶಾರ್ಟ್ ಟೈಮಲ್ಲಿ ಅದನ್ನ ಅನುಭವಿಸಿದೆ ಅಂತ. ಹೌದು. ಈಗ 4th ವೀಕ್ ಎಂಡಲ್ಲಿ ಆಲ್ಮೋಸ್ಟ್ ಲೈಕ್ ಅಂದ್ರೆ ನಿಮಗೂ ರಜತ್ ಅವ್ರಿಗೂ ಫುಲ್ ದೊಡ್ಡ ಜಗಳನೇ ಆಗೋಯ್ತು. ಸೊ ಅದೇನಂದ್ರೆ ಈಗ ಶೋಗೋಸ್ಕರ ಅಷ್ಟೇ ಸುಮ್ಮನೆ ಜಗಳ ಆಡ್ಕೊಂಡಿದ್ದೆ, ಹೊರಗಡೆ ಬಂದ್ಮೇಲೆ ಸರಿಯಾಗಿದೆ ಹೇಗೆ? ಇಲ್ಲ ಅಂದ್ರೆ ಅದು ನಿಜವಾಗ್ಲೂ ಹೇಳ್ತೀನಿ, ಬಿಗ್ ಬಾಸ್ ಮನೆ ಒಳಗಡೆ ಇದ್ರು ಕೂಡ ಅಲ್ಲಿ ಯಾವ್ದು ಶೋಗೋಸ್ಕರ ಜಗಳನೂ ಆಗಲ್ಲ, ಶೋಗೋಸ್ಕರ ಸ್ನೇಹನೂ ಆಗಲ್ಲ. ಅದು ಸಾಧ್ಯನೂ ಇಲ್ಲ. ಯಾವ್ದೋ ಒಂದು ಹೀಟ್ ಆಫ್ ದ ಮೂಮೆಂಟ್ ನಲ್ಲಿ ಏನೋ ಒಂದು ಮಾತು ಬಂದಿರುತ್ತೆ. ಸೊ ಅದು ಪರ್ಸನಲಿ ಹರ್ಟ್ ಆಗಿರುತ್ತೆ. ಸೊ ಹಾಗಾಗಿ ಅದು ಕ್ಯಾರಿ ಫಾರ್ವರ್ಡ್ ಆಗಿರುತ್ತೆ ಅಷ್ಟೇ. ಸೊ ಅದು ಒಂದು ಗಲಾಟೆನಲ್ಲಿ ಅವ್ರೇನೋ ನನ್ನ ಫ್ಯಾಮಿಲಿ ಬಗ್ಗೆ ಮಾತಾಡ್ತಾರೆ, ಸಹಜವಾಗಿ ಬೇಜಾರಾಗುತ್ತೆ. ಹಾಗಾಗಿ ನಾನು ಅಳ್ತೀನಿ. ಅದು ಅಳ್ತಿರೋದು ಆ ಜಗಳಗಳೆಲ್ಲ ಆ ರೀಸನ್ಗೆ ಆಗೋದು ಸಹಜ ಅಲ್ವಾ. ಈಗ ಒಂದ್ ಮದುವೆಗೆ ಹೋಗಿರೋ ಮಗಳಿಗೆ ತವ್ರ ಮನೆ ಅಂದ್ರೆ ಒಂದ್ ಬೇರೆನೆ ಸೆಂಟಿಮೆಂಟ್ ಇರುತ್ತೆ. ಸೊ ಬೇರೆ ಯಾರೋ ಬಂದು ತವ್ರ ಮನೆ ಬಗ್ಗೆ ಕಮೆಂಟ್ ಮಾಡಿದಾಗ ಸಹಜವಾಗಿ ನೋವು ಆಗೇ ಆಗುತ್ತೆ. ಸೊ ಅದೆಲ್ಲ ಒಂದ್ ಕಡೆ ಜಾಸ್ತಿ ಆಯ್ತು, ಹಾಗಾಗಿ ಅಷ್ಟೆಲ್ಲ ಆಯ್ತು. ಅಲ್ಲ, ಬಿಕಾಸ್ ಅಂದ್ರೆ ಸ್ಟೇಜ್ ಮೇಲೆ ಹೊರಗಡೆ ಬಂದ್ಮೇಲೆ ಅಂದ್ರೆ ಆತರ ಏನು ಫ್ರಿಕ್ಷನ್ ಏನು ಅಂದ್ರೆ ತೋರಿಸ್ಕೊಳ್ಳಿಲ್ಲ ನೀವು? ಅಂದ್ರೆ ಟೈಮ್ ಇಲ್ಲ. ನಿನ್ನೆ ಬಂದಿದ್ದೀವಿ, ಇವತ್ತು ಬೆಳಗ್ಗೆಯಿಂದ ನೀವು ಇಂಟರ್ವ್ಯೂ ಹಾಕೊಂಡು ಜಡಿತಾ ಇದ್ದೀರಾ ಎಲ್ಲ ಕೂತ್ಕೊಂಡು, ಒಂದ್ ನಿಮಿಷ ಟೈಮ್ ಇಲ್ಲ. ಇನ್ನೆಲ್ಲಿ ಯಾವ್ದಕ್ಕಾದ್ರೂ ಕ್ಲಾಸ್ ತಗೊಂಡಿಲ್ಲ ರಜತ್ ಅವ್ರನ್ನ ಹೊರಗಡೆ ಬಂದಳು ಒಂದ್ಸಲ. ಸೊ ಅದ್ರ ಬಗ್ಗೆ ಇನ್ನೂ ಯೋಚನೆ ಮಾಡಿಲ್ಲ. ಟೈಮ್ ಬೇರೆ ಇಲ್ಲ. ಈಗ ನೀವು ಈಗ ಇಂಟರ್ವ್ಯೂ ಮುಗಿಸ್ಕೊಡ್ಸಿದ್ರೆ ಇಮಿಡಿಯೇಟ್ ಊರ್ಗೆ ಹೊಡ್ತೀರ ಅಷ್ಟೇ. ಓಕೆ. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನ ಮಿಸ್ ಮಾಡ್ಕೋಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ.